ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ. ವಾವ್, ಎಲ್ಲಾದ್ರಲ್ಲೂ ಲಾಯಲ್. ಓಕೆ, ಫುಲ್ ಬಾಲ್ಡ್ ಮಾಡ್ಬಿಡಿ, ಇಷ್ಟು ತೆಗ್ಬಿಡಿ. ಇನ್ನೊಂದು ನಾನು ಓಪನ್ ಚಾಲೆಂಜ್ ಮಾಡ್ತೀನಿ. ನಾನ್ ಬೇಕಾದ್ರೆ ನಿಂತರ ಹೇರ್ ಸ್ಟೈಲ್ ಮಾಡ್ಕೊಂಡ್ಬಿಡುವುದು, ಸದ್ರು ನಂತರ ಹೇರ್ ಸ್ಟೈಲ್ ಮಾಡ್ಕೊಳಕ್ಕಾಗಲ್ಲ, ಗೊತ್ತಾ? ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ, ನಮ್ಮ ಕಾಲೇಜಲ್ಲಿ ಮ್ಯಾರಿಡ್ ಪರ್ಸನ್ ಕೂಡ ಓದಕ್ಕೆ ಅಂತ ಬರ್ತಾ ಇದಾರೆ. ನೋಡು ನೋಡು, ಪಾಪನ್ ತೋರಿಸ್ತಾವ, ನಿನ್ ತೋರ್ಸ. ಉಡುಪಿ ಮೇಲೆ ಹೋದ್ರೆ 30 ನಿಮಿಷ ವೇಟ್ ಅಂತೆ. ಇಲ್ಲಿ ಇನ್ನೊಂದ್ ಕಡೆ ಬಂದ್ರೆ ಅದಕ್ಕೆ ಕ್ಲೋಸ್ ಆಗ್ಬಿಟ್ಟಿದೆ. ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ನನ್ನ ಹೊಸ ವಿಡಿಯೋ. ಇವತ್ತು ನಾಷ್ಟಕ್ಕೆ ಬಿಸಿಯಾಗಿರೋ ಸಾರು ಮತ್ತೆ ಅನ್ನ. ಗೈಸ್, ಕಾಲೇಜಿಗೆ ಬಂದಿದ್ದೀನಿ. ಇವಾಗ ಪಾರ್ಕಿಂಗ್ ಇದೆ, ಗಾಡಿಗಳೆಲ್ಲ ಪಾರ್ಕ್ ಮಾಡಿ. ಇವತ್ತು ಕ್ಯಾಂಟೀನಲ್ಲಿ ಎಲ್ಲರೂ ಕೂತವ್ರೆ, ಯಾಕಂದ್ರೆ ಇವತ್ತು ಎಲ್ರಿಗೂ ಎಕ್ಸಾಮ್ ಐತೆ. ಆಟೋನಮಸ್ ನಮಗಿಲ್ಲ, ಏನು ಒಂದೂವರೆ ತಿಂಗಳು ಟೈಮ್ ಆಗಿದೆ. ಗಾಯ್ಸ್, ಇದು 6th ಫ್ಲೋರು ಲಿಫ್ಟ್, ಕಾಲೇಜ್ ಒಳಗಡೆ ಲಿಫ್ಟ್ ಇದು. ಇಲ್ಲಿ ಕೂಡ ದೊಡ್ಡದೆ. ಸೊ ಇದರಿಂದ ನಾನು ಏನು ಹೇಳಕ್ ಹೊರಟೀನಿ ಅಂದ್ರೆ, ನಮ್ಮ ಇಷ್ಟು ದೊಡ್ಡ ಕಾಲೇಜಲ್ಲಿ ಇಷ್ಟು ಮೂಲೆಯಲ್ಲಿರೋ ಲಿಫ್ಟ್ ಟಾಪ್ ಅಲ್ಲಿ ಧೂಳು ಬಂದು ಕುತ್ಕೊಳ್ಳೋದಂದ್ರೆ ಮನೇಲಿ ಕುತ್ಕೊಳ್ಳೋದು ಕಾಮನ್. ಇನ್ನು ಅವಾಗ ಕ್ಲೀನ್ ಮಾಡ್ತಾ ಇರೋದ್ರೆ ಹೆಂಗಿನ ಕ್ಲೀನ್ ಮಾಡಿ ನೋಡಿ. ಗಾಯ್ಸ್, ಫಸ್ಟ್ ಟೈಮ್ ಇಷ್ಟು ಇಲ್ಲ, ಫಸ್ಟ್ ಟೈಮ್ 8:40 ರೇಂಜ್ಗೆ ಕಾಲೇಜಿಗೆ ಬಂದಿದ್ದೀವಿ. ಗೈಸ್, ನಮ್ಮ ಕ್ಲಾಸಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ, ನಮ್ಮ ಕಾಲೇಜಲ್ಲಿ ಮ್ಯಾರಿಡ್ ಪರ್ಸನ್ ಕೂಡ ಓದಕ್ಕೆ ಅಂತ ಬರ್ತಾ ಇದಾರೆ. ಇವಾಗ ನನ್ನ ಬ್ಯಾಚ್ ಇದ್ದಾರೆ. ನೋಡು, ಶಿ ಇಸ್ ಅ ಪರ್ಸನ್. ಮತ್ತೆ ಇಲ್ಲ ಕಣ್ಬಿಡಲ್ಲ, ನನ್ನ ಜನ ಆಶೀರ್ವಾದ ಮಾಡ್ತಾರೆ, ಖುಷಿ ಪಡ್ತಾರೆ. ಅಂಡ್ ಆಕ್ಚುಲಿ ಇವ್ರ ಫ್ಯಾಮಿಲಿಗೆ ಅಪ್ರಿಶಿಯೇಟ್ ಮಾಡಬೇಕು. ಎಷ್ಟು ಕ್ಯೂಟ್ ಆಗಿದೆ ಪಾಪ. ಇವ್ರಿಗಿರೋ ಫ್ಯಾಮಿಲಿ ಅವರು ಹುಡುಗಿ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ದಾರೆ ಅಂದ್ರೆ, ಅಟೆಂಡೆನ್ಸು ಪೀಕಲ್ಲಿ ಇದೆ, ಸ್ಕೋರಿಂಗು ಪೀಕಲ್ಲಿ ಇದೆ. ಚೆನ್ನಾಗಿ ಸ್ಕೋರ್ ಮಾಡ್ತಾರೆ, ಚೆನ್ನಾಗಿ ಅಟೆಂಡೆನ್ಸ್ ತೆಗಿತಾರೆ. ಇಂಥವ್ರಿಗೆಲ್ಲ ಬೆಲೆ ಕೊಟ್ಟು ಫ್ಯಾಮಿಲಿ ಅವ್ರು ಕಳಿಸ್ತಾರಲ್ಲ, ಅದು ತುಂಬಾ ಖುಷಿ ಇದೆ ನನಗೆ. ನೋಡು ನೋಡು, ಪಾಪನ್ ತೋರಿಸ್ತಾವ, ನಿನ್ ತೋರ್ಸ. ಆಗಲ್ಲ ಅಲ್ಲ ನಿನ್ಗೂ ಪಾಪ ಹೌದೌದೌದು. ಇವ್ ನೋಡಕ್ ಫೇರು, ಬಟ್ಟೆ ಎಲ್ಲ ಬ್ಲಾಕು. ಯು ಡೋಂಟ್ ಫೀಲ್ ಶೆಕೆ, ಸ್ವೆಟ್? No sweat. You are so heat body. Cool body na heat body na? You are so Feeling cool. cool. In morning I went to swimming pool. Swimming pool. Okay, you not going for class then? Kalla, enjoy the day, man. Okay, thank you Machava. ಇವ್ರಿಗಿರೋ ತರ ಸಿಆರ್ ಗಳು ನಂಗೆ ಇದ್ಬಿಟ್ಟಿದ್ರೆ, ಇವ್ರಿಗಿರೋ ತರ ಫ್ರೆಂಡ್ಸ್ ನಂಗೆ ಇದ್ಬಿಟ್ಟಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಒಳ್ಳೆ ಕ್ಲಾಸ್ ಅಟೆಂಡೆನ್ಸ್ ಎಲ್ಲ ಸಿಗ್ತಾ ಇತ್ತು. ಗೈಸ್, ಇವತ್ತು ನಮ್ ಕಸಿನ್ ಕಿರಣ್ ನಮ್ ಕಾಲೇಜ್ವರೆಗೂ ಬಂದವನಂತೆ. ಏನ್ ವಿಷಯ, ಏನ್ ಕತೆ, ಮೀಟ್ ಆಗ್ಬಿಟ್ಟು ತಿಳ್ಕೊಂಡ್ಬಿಡೋಣ ಬನ್ನಿ. ಲೇ, ಎಲ್ಲ ಬತ್ತಿನ ಆಗ್ಬಿಟ್ಟಿಲ್ಲ, ಕಾಣಿಸ್ತಾನೆ ಇಲ್ಲ. ಗೇಟ್ ಮುಂದೆ ನಿಂತೀನಿ ನಾನು. ಟವರ್ ಇಲ್ವಾ? 7 minutes ನೀನ್ ಬರಕ್ ಮುಂಚೆನ ಕಾಲ್ ಮಾಡಿ ಹೇಳಿದ್ಯಾನಲ್ಲೇ. ಲವ್ಲಿ ಕಿರಣ್, No comments. ಕಳ್ಳ ಯಾವಾಗೋ ಬತ್ತೀನಿ ಅಂದ, ಇನ್ ಯಾವಾಗೋ ಬತ್ತವನೆ. ಯಾವತ್ತೂ ಇಷ್ಟು ಬೇಗ ಬರ್ತಾರವನು, ಇವತ್ತು ಇಷ್ಟು ಬೇಗ ಬಂದ್ಬಿಟ್ಟವನೆ. ನಾನು ಆಫೀಸ್ ಅವ್ರ ಬಿಟ್ಬಿಟ್ನ, ಏನ್ ಕತೆ? ಡಿಪ್ರೆಷನ್ ಕೂಲ್ ಮಾಡ್ಕೊಂಡು ಈ ಕಡೆ ಬಂದವನ, ಏನ್ ಕತೆ ಒಂದು ಗೊತ್ತಾಗ್ತಿಲ್ಲ. ಅಲ್ಲಿಂದ ಪೇಮೆಂಟ್ ಮಾಡ್ದೇನೆ ನಿಂತವನೆ. ಕ್ಲಾಸ್ ಎಲ್ಲ ಮುಗ್ದೈತಾ? ಫೀಸ್ ಎಲ್ಲ ಹಾಯ್ ಹಾಯ್. ಬರೀ ಡೌಗಳು ಗೈಸ್. ಈ ಬ್ಯಾಗ್ ತಗೊಂಡ್ ಬ್ರೋಸು ಮಾಯ. ಹಾಯ್ ಮಲ್ವಿನ್, ಅಸ್ಸಲಾಮು ಅಲೈಕುಮ್. ಏ ವಾಲೇಕುಮ್ ಅಸ್ಸಲಾಮ್. ಗೈಸ್, ಫೈನಲಿ ವಿ ಹ್ಯಾವ್ ಭೂಮಿಕಾ ಹಿಯರ್. ಅವಾಗ ಇಲ್ಲ, ಇವಾಗ ಅಂದ್ರೆ ನನಗೆ ಕಾಲ್ ಮಾಡ್ತಾ ಇದ್ದೆ. ಎಂತ ನನಗೋಸ್ಕರ ವೇಟ್ ಮಾಡೋಣ ನೀನು. ಲಂಚ್ ತಂದಿಲ್ಲ ಭೂಮಿಕಾ, ಮನೆಯಲ್ಲಿ ಊಟ ತಿನ್ನಿಲ್ಲ ನೀನು ಇವತ್ತಂದ್ರೆ ಕರ್ಕೆ ಇಲ್ಲ. ಸ್ನಾಕ್ಸ್ ಗಿಕ್ಸ್ ಏನಾದ್ರು ಚೆನ್ನಾಗಿ ಕಾಣಿಸ್ತಲ್ವಾ? ಹೋಗೋಣ. ಹೋಗೋಣ ಹೇರ್ ಕಟ್ಗೆ. ಪಕ್ಕ ನಂಗೇನು ಪ್ರಾಬ್ಲಮ್? ನಿಂಗೆ ಯಾರು ಪ್ರಾಬ್ಲಮ್ಮಾ? ಸರಿ ಬಾ ಹೋಗೋಣ. ಭೂಮಿಕಾ, ನಮ್ಮ ಪ್ಯಾರೆಂಟ್ಸ್ ನಂಗೆ ಹೇಳ್ತಾ ಇರ್ತಾರೆ, ತಗೊಂಡ್ರೆ ವಸ್ತು ಮೇಲೆ ಗಮನ ಇಕ್ಕಿರ್ಬೇಕು ಅಂತ. ನಿಮ್ಮ ಪೇರೆಂಟ್ಸ್ ಹೇಳ್ತಿರ್ತಾನೆ, ಆದ್ರೆ ನಾನು ಮಿಸ್ಟೇಕ್ ಮಾಡ್ಬಿಡ್ತೀನಿ. ನೀನು ಜಾಕೆಟ್ ಇದ್ದಂಗೆ ಕ್ಲಾಸ್ ರೂಮ್ ನಂಗೆ ನಾಕ್ ಆಯ್ತಲ್ಲ. ಹೂ ಮೇ ಬಿ ಅಪ್ರೋಚ್, ಐ ಮೀನ್ ನಡ್ಕೊಂಡು ಬರ್ತಾ ಇರ್ಬೇಕಾರೆ ನೋಡ್ಬಿಟ್ಟಲ್ಲ ಎಲ್ಲ ಬರ್ಕೋದು ಅನ್ಸುತ್ತೆ. ಓವರ್ ಆಯ್ತಲ್ಲ. ಇಟ್ಸ್ ಓಕೆ. ಕೆಲವೊಂದು ರಿಯಾಲಿಟೀಸ್ಗಳನ್ನ ಹೇಳಿದ್ರೆ ನಗು ಬರ್ತದೆ.
ಫೈನ್ ಫೈನ್ ಫೈನ್. ಮನುಷ್ಯರು ಏನಂತ ಇರ್ತಾರೋ ಅದ್ ನೆನ್ಪಿಕೊಂಡಿರ್ಬೇಕು. ಇದನ್ನ ಜಾಕೆಟ್ ಯಾವ್ದೋ ರೇಂಜ್ ಜಾಕೆಟ್ ತರ ಐತಲ್ಲ. ಹುಡುಗಿರು ಟ್ಯಾನ್ ಆಗ್ಬಾರ್ದು ಅಂತ ಏನೇನೆಲ್ಲ ಹಾಕೊಂಡ್ ಬರ್ತಾರೆ. ನಾನು ಇದ್ ಬಿಟ್ರೆ ಏನೂ ಇಲ್ಲ ಬಟ್ಟೆ ಇನ್ನು ಎಕ್ಸ್ಟ್ರಾ ಬ್ಯಾಗ್ ಎಲ್ಲ ಬಟ್ಟೆ ಅದ ಸ್ಕಾರ್ಫ್. ಗೈಸ್ ನಮ್ ಕೆಪಾಸಿಟಿಗೆ ನಾವು ಬೈಕ್ ಏನೋ ತರ್ತೀವಿ, ಇವ್ರ ಕೆಪಾಸಿಟಿಗೆ ಕಾರ್ ತರೋ ಕೆಪಾಸಿಟಿ ಇದ್ರು ಸೈಕಲ್ ಕೂಡ ಬರಲ್ಲ ಇವ್ರು ಕಾಲೇಜ್. ನೀನೇನೋ ಪಿಕ್ ಮಾಡ್ತೀಯ ಪಾಪ ಭೂಮಿಕಾ ನನ್ ಫ್ರೆಂಡು ಅಂತ ಅನ್ಕೊಂಡಿರ್ತೀವಿ. ಬಾಯ್ಸ್ಗೆ ಹುಡುಗಿನ ಹೆಂಗ್ ಟ್ರೀಟ್ ಮಾಡೋದಂತಾನೆ ಪಾಯಿಂಟ್ ಬಿಟ್ಟು ಬೇರೆ ಹೇಳು. ಲಾಸ್ಟ್ ಟೈಮ್ ಅದೇ ಹೇಳಿದೆ, ಏನ್ ಟ್ರೀಟ್ ಮಾಡೋದು ಅಂದ್ರೆ ನಾವು ಎಷ್ಟು ಜನರಲ್ ಆಗಿ ಟ್ರೀಟ್ ಮಾಡೋದು ಅಷ್ಟು ಜನರಲ್ ಟ್ರೀಟ್ ಮಾಡ್ತೀವಿ. ಈ ಸ್ಪೆಷಲ್ ಇಂಪಾರ್ಟೆಂಟ್ ಸ್ಪೆಷಲ್ ಕೇರ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಯಾರು ಪ್ರಾಬ್ಲಮ್? ಆಯ್ತು ತೆಗಿ, ನನ್ ತಲೆ ತಿನ್ಬೇಡ ಅಷ್ಟೇ. ಭೂಮಿಕಾ ಇದೆಲ್ಲ ಸ್ವಲ್ಪ ಈ ಬೈಕ್ ನೀವು ಯಾವತ್ತೂ ಓಡಿಸಿರಲ್ಲ, ಮೇ ಬಿ ಸ್ವಲ್ಪ ಜಾಸ್ತಿ ಮೈಲೇಜ್ ಕೊಡುತ್ತೆ ಅಂತ ಈ ಬೈಕ್ ನ ಬಳಸ್ತಾ ಇರ್ತೀವಿ. ಬೇಜಾರಾಗ್ಬೇಡ, ಪಿಕಪ್ ಏನ್ ಅಷ್ಟಿಲ್ಲ. ಇಲ್ಲ ಓಕೆ ಓಕೆ. ನೀನೇ ಪಿಕಪ್ ಲೈನ್ ಜೋಡಿತಿದ್ಯಲ್ಲ. ಭೂಮಿಕಾ ಹೇಗಿದೆ ಮಿಡಲ್ ಕ್ಲಾಸ್ ಬೈಕ್ ನ? ಹೇರ್ ಕಟಿಂಗ್ ಏನೋ ಮಾಡಿಸ್ತೀವಿ, ನೀವು ಎಳ್ನೀರು ಕುಡಿಯಲ್ಲ ನಾನು. ಅದಕ್ಕೆ ಇವಾಗ ನೋಡು, ಪಕ್ಕ ಒಂದ್ ತಗೋತಾರೆ, ಹೊಡಿತಾರೆ, ಇನ್ನೊಂದು ತಗೋತಾರೆ. ತಗೊಂಡಿಲ್ಲ ಅಂದ್ರೆ ಅದೇ ಹೊಡಿದ್ರೆ ಹೆಂಗೆ ಆಕ್ಚುಲಿ ಥಿಂಕ್ ಒಂದು ವೀಕ್ ಆಯ್ತಾ, 2 ವೀಕ್ಸ್ ಆಯ್ತಾ, 2 ವೀಕ್ಸ್ ಮುಂಚೆ ಅದು ಸ್ನೇಕ್ ಬ್ರಾಂಚ್ ಮಾಡೋದಿನ ಹೇಳಿದ್ದು. ನಾನು ಕೊಡಿಸ್ತೀನಿ, ಹೋಗೋಣ, ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಡೇಟ್ ಮುಂದೆ ಹಾಕ್ಸ್ತಾ ಇದೀನಿ, ಕರ್ಕೊಂಡೇ ಹೋಗಿಲ್ಲ. ಅದಕ್ಕೆ ಇವ್ರ ಹೇರ್ ಕಟ್ ಮುಂದೆ. ಭೂಮಿಕಾ, ಬಿಯಾಂಡ್ ಹ್ಯಾಪಿ, ಆರ್ ಯು ಸ್ಯಾಟಿಸ್ಫೈಡ್? ಫಸ್ಟ್ಲಿ ಖುಷಿ ಅಲ್ಲ? ಯು ಹ್ಯಾಪಿ, ಐ ಹ್ಯಾಪಿ. ಓಕೆ ಗೈಸ್, ಫಾರ್ ದ ಫಸ್ಟ್ ಟೈಮ್ ಇನ್ ಮೈ ಲೈಫ್ ಒಂದು ಹೇರ್ ಕಟ್ಗೆ ಒಂದು ಹುಡುಗಿನ ಕರ್ಕೊಂಡು ಬಂದಿದ್ದೀನಿ. ಸೊ ದಟ್ ಯಾವ ಥರ ಒಂದು ಪರ್ಫೆಕ್ಟ್ ಹೇರ್ ಕಟ್ ಮಾಡ್ಬೋದು ಅಂತ. ಹೋಗೋಣ. ಹೇರ್ ಕಟಿಂಗ್ ಮಾಡಿಸ್ತೀನಿ ನೋಡಿ. 30 minutes. We'll make a plan B then. We'll have a conversation. Actually, ಆ ಕಡೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿತದೆ, ಪಾಪ ಭೂಮಿಕಾಗೆ ಅಷ್ಟು ಟೈಮ್ ಇಲ್ಲ ಅಂತ ಇವಾಗ ಇನ್ನೊಂದು ಶಾಪಿಗೆ ಬರ್ತಾ ಇದ್ವಿ. ಪಾಪ ಇದು ಮುಚ್ಚೋಗ್ಬಿಟ್ಟೈತೆ. ಏನ್ ಮಾಡೋದು? ಆ ಕಡೆ ಇನ್ನೊಂದು ಶಾಪ್ ಹಲೋ, ಆಗೋಯ್ತು. ಕಟಿಂಗ್ ಶಾಪ್ ಅಲ್ಲಿ ಇದ್ದೀವಿ. ಉಡುಪಿ ಮೇಲೆ ಹೋದ್ರೆ 30 ನಿಮಿಷ ವೇಟ್ ಅಂತೆ. ಇಲ್ಲಿ ಇನ್ನೊಂದ್ ಕಡೆ ಬಂದ್ರೆ ಅದಕ್ಕೆ ಕ್ಲೋಸ್ ಆಗ್ಬಿಟ್ಟಿದೆ. ನಾನ್ ಹೇಳೋದ್ ಅವ್ರು ಕ್ಲೋಸ್ ಮಾಡಕ್ಕೆ. ಹೇಳು ಗೈಸ್, ಇಷ್ಟ ದಿನ ಭೂಮಿಕಾ ಒಂದು ಅಸಂಪ್ಷನ್ ಅಲ್ಲಿ ಇದ್ಲು. ಏನ್ ಹೇಳ್ಬೇಕು ಅದು? ಹುಡುಗೂರ್ ಅಂದ್ರೆ ಇಟ್ಸ್ ನಾಟ್ ಯೂನಿಸೆಕ್ಸ್ ಸಲೂನ್. ಹುಡುಗೂರ್ ಸಲೂನ್ಗೆ ಹುಡುಗಿ ಬರಬಾರ್ದು. ಸ್ಲೈಡು ತಲೆನೇ ಇಲ್ಲ. ನಮ್ ಟೈಮ್ ಯಾಕೋ ಸರಿ ಇಲ್ಲ ಅನ್ಸುತ್ತೆ ಭೂಮಿಕಾ. ಇದು ಡಮಾರು ಇದಾರ ಯಾರಾದ್ರು ಎಲ್ಲ ಬರೋ ಟೈಮಿಗೆ ಓಡೋಗ್ಬಿಡ್ತಾರಲ್ಲ. ಅದೇ ಅಷ್ಟು ಟೆರರ್ ಕಾಣಿಸ್ತಾ ಇಲ್ಲ. ಎಲ್ಲಾರು ಮೊಟ್ಟೆ ಮೇಲೆ ಹೊಡಿದೆ. ಬೇಸ್ ಆಕ್ಚುಲಿ ಒಂದು ಹೇರ್ ಕಟ್ ಮಾಡಿಸೋದಕ್ಕೆ ಇಷ್ಟೊಂದೆಲ್ಲ ಕಷ್ಟ ಆಗುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ. ಎಲ್ರಿಗೂ ಹೋದ್ರು ಜನ ಜಾಸ್ತಿ ಇರ್ತಾರೆ, ಇಲ್ಲ ಅಂಗಡಿ ಮುಚ್ಕೊಂಡು ಹೋಗ್ಬಿಟ್ಟಿರ್ತಾರೆ, ಇಲ್ಲ ಅಂದ್ರೆ ಅಂಗಡಿ ಲಾಕ್ ಹಾಕ್ಬಿಟ್ಟಿರ್ತಾರೆ, ಊಟಕ್ಕೆ ಹೋಗ್ಬಿಟ್ಟಿರ್ತಾರೆ. ಇದು ಯಾವ್ದೋ ನೋಡೋಣ ಅಂದಿದ್ದೀವಿ, ನೋಡ್ಬೇಕಿರ್ತಾರೆ. ಭೂಮಿಕಾ, ಹೌ ಇಸ್ ವೆದರ್? ಯಾ ಗೈಸ್, ಹುಡುಗಿ ಬಂದ್ರು ಅಂತ ಹುಡುಗರನ್ನ ಮರ್ತೋಗೋ ಕ್ಯಾಟಗರಿ ಎಲ್ಲ ಗೈಸ್ ನಮ್ದು. ಹುಡುಗಿರ ಸ್ವಲ್ಪ ಸೆಕ್ಯೂರ್ ಒಂದು ಜಾಗ ಕೂರಿಸ್ಬಿಟ್ಟು ನನ್ನ ಕಸಿನ್ ಕರ್ಕೊಂಡು ಯಾಕೆ ಹೋಗ್ತೀನಿ. ಗೈಸ್, ಫೈನಲಿ ಬ್ಯಾಕ್. ನನ್ನ ಕಸಿನ್ ಸ್ವಲ್ಪ ಅಲರ್ಜಿ ಜಾಸ್ತಿ. ಇಟ್ಸ್ ಓಕೆ. ಹೇ ಭೂಮಿಕಾ, ಸಾರಿ ಫಾರ್ ಡಿಲೇ. ಗೈಸ್, ಆಕ್ಚುಲಿ ಈ ಬಟ್ಟೆಯಲ್ಲಿ ಹೇರ್ ಕಟ್ ಮಾಡ್ತಾರೆ, ಸ್ವಲ್ಪ ಅಂಟ್ಕೊಂಡಿರ್ತದೆ. ಸೊ ಅದಕ್ಕೆ ಶರ್ಟ್ ಚೇಂಜ್ ಮಾಡೋದಕ್ಕೆ ಅಂತ ಒಂದು ಶರ್ಟ್ ತಗೊಂಡಿದ್ದೆ. You wear it chalak, bro. ಯಾವ್ದು ಹಳೆ ಬಟ್ಟೆ ತರ ಐತಲ್ಲ, ತಗೊಂಡು ಹೇಳ್ಬಿಟ್ಟಿದ್ಯಾ ಹೆಂಗ್ ಕಟ್ಟಿಂಗ್ ಮಾಡ್ಬೇಕು ಅಂತ? ಅವ್ರು ಏನೋ ಲೋಗಿ ಅಂತ ಹೇಳ್ತಾ ಇದ್ರು. ನೀನ್ ಸ್ವಲ್ಪ ಹೇಳು, ಹೌ ಯು ಫೀಲ್? ಕಟಿಂಗ್ ಆದ್ರೆ ವರ್ಷ ಚೆನ್ನಾಗಿರೋದೆ ಅಂತ. ಬೈ ಓ ಕಟಿಂಗ್ ಕೈಸಾ ಬೋಲೆಗ ವೈಸಾ ಕರ್ನಾ ಬಿ. ಅದು ನೀನ್ ಹೆಂಗ್ ಹೇಳ್ತೀವ ಕಟಿಂಗ್ ಮಾಡ್ತಾರಂತೆ. ಆಯ್ತು, ಪಾರ್ಲರ್ ಇದೆ, ನಾನು ಅಲ್ಲೇ ಹೋಗೋದು. ಓಹೋ, ಅವರು ನೋಡ್ತಾರ ವಿಡಿಯೋನ? ಇಲ್ಲ, ನಿಂದ್ ನೋಡಲ್ಲ. ನೀನ್ ಇದೆಯಾ ಅಂತ ನೋಡಲ್ಲ ಅಲ್ಲ? ಅದ್ ನೋಡ್ಬೋದು. ನಿನ್ನು ಮತ್ತೆ ಹೇರ್ ಕಟ್ ಹಾಕಿರೋ ಪಕ್ಕ ನೋಡ್ತಾರಲ್ಲ. ಎಷ್ಟು ಒಳ್ಳೆ ಲಾಯಲ್ ಹುಡುಗಿನ ನೀವು ಕಟಿಂಗ್ ಶಾಪ್ ಕರೆಕ್ಟ್ ಆಗಿ ಇಟ್ಕೊಂಡಿದ್ದೀರಾ ನೀವು. ನಾನು ಎಷ್ಟು ಲಾಯಲ್ ಅಂತ ಅಲ್ಲೇ ಗೊತ್ತಾಗುತ್ತೆ. ಅಲ್ಲಿ ಬಿಟ್ಟು ಬೇರೆ ಕಡೆ ಹೋಗಲ್ಲ ನಾನು. ಹೇರ್ ಕಟ್ಟಿಂಗ್ ಅಲ್ಲಿ ಲಾಯಲ್ ತೋರಿಸ್ತಾ ಇದೆಯಾ? ಹೇರ್ ಕಟ್ಟಿಂಗ್ ಬೇರೆದ್ರಲ್ಲಿ ಎಲ್ಲಾದ್ರಲ್ಲೂ ಲಾಯಲ್. ಓಕೆ, ಫುಲ್ ಬಾಲ್ಡ್ ಮಾಡ್ಬಿಡಿ, ಇಷ್ಟು ತೆಗ್ಬಿಡಿ, ಫುಲ್ ಬಾಲ್ಡ್ ತರ್ದು. ನಾನು ಮಾಡಿಸ್ಕೊಂಡು ನೆಕ್ಸ್ಟ್ ನೀನ್ ಮಾಡಿಸ್ಕೊಂಡ್ಯಾ? ಹೋಯ್ತು, ಕಟ್ ಮಾಡ್ಸೋ ತೇಜಸ್ ಕೂತು. ಭೂಮಿಕಾ, ನೀನ್ ಐಬ್ರೋ ಕೂಡ ಅಲ್ಲೇ ಮಾಡಿಸ್ತೀಯಾ? ಮೇಕಪ್
Actually, ಹಾ? ಇದಕ್ಕಿಂತ ಒಂದು ವ್ಲಾಗ್ ಅಲ್ಲಿ ಇವನಿಗೆ ಕೂದ್ಲೇ ಇಲ್ಲ ಏನೋ ಕೇರ್ ಕಟ್ ಮಾಡಿಸ್ತೀಯ ಅಂತಿದ್ರು ಬಟ್ ಎಷ್ಟು ಕೂದ್ಲು ಉದುರ್ತೈತ್ ಕೂದ್ಲೈತಲ್ಲ ಸೊ ಮಾತು ಹೇಳಿದ್ ಮಾತು ರಿಟರ್ನ್ ತಗಂತೀಯಲ್ಲ ನಾನ್ ಹೇಳಿಲ್ಲ ಇನ್ಯಾರು ಹೇಳಿದ್ದು ಬೇರೆಯವ್ರು ಹೇಳಿರೋದು ಪ್ರೀತಮ್ ಹೇಳಿದ್ದು ಕೇಳಿದ್ವಲ್ಲ ಅವ್ರ 5 ಜನ ಅವ್ರು ಹೇಳಿದ್ದು ಚೇಂಜಸ್ ಕಾಣಿಸ್ತಿಲ್ಲ ಚೇಂಜಸ್ ಕಾಣಿಸ್ತಿದೆ ಭೂಮಿಕಾ ನೀನ್ ಅಲ್ಲಿ ಕುತ್ಕೋ ಚೇಂಜಸ್ ತೋರಿಸ್ತೀನಿ ನಾನು ಯಾಕೆ ನೀನ್ ಕುತ್ಕೋ ನಾನು ತೋರಿಸ್ತೀನಿ ಚೇಂಜಸ್ ಹೆಂಗಿರುತ್ತೆ ಅಂತ ನಿನಗೆ ನಾನು ಓಪನ್ ಚಾಲೆಂಜ್ ಮಾಡ್ತೀನಿ ನಾನ್ ಬೇಕಾದ್ರೆ ನಿಂತರ ಹೇರ್ ಸ್ಟೈಲ್ ಮಾಡ್ಕೊಂಡ್ಬಿಡುವುದು ಸದ್ರು ನಂತರ ಹೇರ್ ಸ್ಟೈಲ್ ಮಾಡ್ಕೊಳಕ್ಕಾಗಲ್ಲ ಗೊತ್ತಾ ನಮ್ಗೆ ದೇವತೆಗಳು ನಾವು ಉದ್ದುದ್ದ ಕೂದ್ಲಿರ್ಬೇಕು ಆಯ್ತು ಆಮೇಲೆ ನಿಂತರ ಚಿಕ್ಕದಾಗಿ ಕೂದ್ಲಿಲ್ಲ ಆದ್ರೂ ಕಟಿಂಗ್ ಮಾಡಿಸ್ಕೊಳಕ್ ಏನು ಬರ್ತಿರಲ್ಲ ಗೊತ್ತಾ ನೀನ್ ಜಾಸ್ತಿ ಜಗ್ಲಿಕ್ಕೆ ಹಿಡಿಯಲ್ಲ ನಾವು ಜಗ್ಲಿಕ್ಕೆ ಹಿಡಿದ ಕೂದ್ ಹಿಡ್ಕೊತಾರೆ ಅಂತ ಕಟ್ ಮಾಡಿಸ್ಕೊತೀವಿ ಅಷ್ಟೇ ನೀವ್ ಜಗ್ಲಿಕ್ಕೆ ಹಿಡಿಯ ನೀನ್ ಕೂಡ ಕಟ್ ಮಾಡ್ಕೊಂಡ್ಬಿಡ್ತೀಯ ಬರೀ ಮಾತಾಡ್ತಾನೆ ಅಷ್ಟೇ ಕೆಲ್ಸ ಒಂದು ಮಾಡಲ್ಲ ಏನೇನು ಕೇಳಿಸಲ್ಲ ಸುಮ್ನೆ ಹೇರ್ ಕಟ್ ಮಾಡಿಸ್ಕೊ ಮಾತಾಡ್ತಾನೆ ಇರ್ತಾನೆ ಅಲ್ಲಿಗೆ ಶೂಟ್ ಹೊಡಿತಾನೆ ಏನ ಕೇಳಿಸ್ತು ಇನ್ನೇನಲ್ಲ ಅಲ್ಲ ನಾನಲ್ಲ ನೀನಲ್ಲ ಓಕೆ ಓಕೆ ಎಂತ ಡೈಲಾಗ್ ಹೊಡಿತು ಓಕೆ ಓಕೆ ಚೇಂಜಸ್ ಕಾಣಿಸ್ತಾ ಇಲ್ಲ ಅಲ್ಲ ಹಾ ನೀವು ಹೇರ್ ಕಟಿಂಗ್ ಅಂತ ಮಾಡಿಸ್ರಲ್ಲ ಲೈಟ್ ಎಡ್ಜಲ್ಲಿ ಹಿಂಗ್ ನೀವ್ ಹುಡ್ಗಿರ್ಗೆ ಹೇಳ್ತೀರಾ ತಾನೇ? ನಿಮ್ಗೂ ಗೊತ್ತಾಗ್ತಿಲ್ಲ ಕಣೋ ನೀವ್ ಹುಡ್ಗಿರ್ಗೆ ಹೇಳೋದಲ್ಲ. ನನಗ್ ನನ್ ಚೇಂಜಸ್ ಗೊತ್ತಾಗ್ತೈತೆ ಇಲ್ಲಿ ನೋಡಿ ಇಲ್ಲಿ ಕಮ್ಮಿ ನಿನಗ್ ಆಗ್ಬಿಡೈತೆ ಗೊತ್ತಾಗಲ್ಲ ಬೇರೆಯವ್ರಿಗೆ ಗೊತ್ತಾಗ್ಬೇಕು ನಿಂಗ್ ಗೊತ್ತಾಗ್ತಾ ಇಲ್ಲ 5 ಜನ ಹುಡುಕ್ಬಿಟ್ಟು ಕೇಳ್ತೀನಿ ನಾನು ಅದೇ ಐಜನ್ ಹುಡುಕ್ಬಿಟ್ಟು ಕೇಳ್ತೀಯಾ ಅದೇ ಐಜನ್ ಲಾ ಕಾಲೇಜ್ ಅಲ್ಲಿ ಇರೋರ್ನ ಅವ್ರಿಬ್ರನ್ನ ಕೇಳ್ತೀನಿ ಏನಾದ್ರು ಚೇಂಜಸ್ ಕಾಣಿಸ್ತಾ ಇತ್ತು ಅಂತ ಕೇಳ್ತೀಯಾ ಜೋಶ್ನಾನ್ ಕೇಳ್ತೀನಿ ಅವಳು ನಿನ್ ಫ್ರೆಂಡ್ ಆಯ್ತಾ ಯಾರು ಗೊತ್ತಿರೋ 5 ಜನ ಕೇಳು ನನಗೂ ಗೊತ್ತಿರಬಾರ್ದವ್ರು ಚೇಂಜಸ್ ಕಾಣಿಸ್ತಲ್ಲ ನಿಂಗೆ ಬರೀ ಮತ್ತೆ ಹೇಳಿಲ್ಲ ಭೂಮಿಕಾ ಇವಾಗ ಒಂದು ಚಾಲೆಂಜ್ ತಗೋ ಇನ್ನು 2 ನಿಮಿಷ ಟೈಮ್ ಕೊಡ್ತೀನಿ 5 ನಿಮಿಷ ಟೈಮ್ ತಗೋ ನನ್ನ ರೋಸ್ಟ್ ಮಾಡು ನೋಡೋಣ ನಾನು ಒಳ್ಳೆ ಹುಡುಗಿ ನಾನು ಯಾರನ್ನೂ ರೋಸ್ಟ್ ಮಾಡಲ್ಲ ನಿನ್ ಮುಖ ತೆಂಗಿನಕಾಯಿ ಒಳಗಡೆ ಚಿಪ್ಪಲ್ಲಿರೋ ಕಾಯಿ ತರ ಐತೆ ನೀನು ಒಳ್ಳೆ ಹುಡುಗಿ ಐತೆ ನಾನು ಇಲ್ಲಿ ಕೇಳಿ ಬಿಡ್ತೀನಿ ಇಂಥವ್ರನ್ನೆಲ್ಲ ಎಂಟರ್ಟೈನ್ ಮಾಡಲ್ಲ ಎಂಟರ್ಟೈನ್ ನೋಡಿ ಏನೋ ಟ್ರಿಗರಿಂಗ್ ಪಾಯಿಂಟ್ ನಾವು ಬರ್ತೈತಿ ನಿನ್ ಬಾಯಲ್ಲಿ ಆ ಥರ ಡೈರೆಕ್ಟ್ ಆಗಿ ಫೇಸ್ ಟು ಫೇಸ್ ಹೇಳ್ಬೇಕು ನಾನು ಹೇಳಲ್ವಾ ಆ ಥರ ಇಂಡೈರೆಕ್ಟ್ ಆಗೆಲ್ಲ ಹೇಳೋದಲ್ಲ ಆಯ್ತಾ ಗೆಟಿಂಗ್ ಇಟ್ ಹೇಳಿಲ್ಲ ಬರೀ ಮಾತು ನೋಡು ಮಾತಾಡಕ್ ಬರೋ ಪಾಯಿಂಟ್ ಸಿಕ್ಕಿಲ್ಲ ಅಂದ್ರೆ ಒಂದು ಹಳೆ ಪಾಯಿಂಟ್ ಎದ್ಕೊಂಡು ತಿರ್ಗಿಸೋದು ರಿವೈಂಡ್ ಮಾಡೋದು ಇಫ್ ಯು ಹ್ಯಾವ್ ಎನಿಥಿಂಗ್ ನಾನು ಎದ್ದೋಗ್ಬಿಡ್ತೀನಿ ಇಲ್ಲ ಸರಿ ಸೈಲೆಂಟ್ ಆಗಿರ್ತೀನಿ ಕಸಕ್ ಕದ್ ಮಾಡ್ಬಿಡಿ ಕಸಕ್ ಕರ್ದೋಯ್ಸ್ಕೊ ನಿನ್ ಜೊತೆಲೇ ಐತೆ ನಿನ್ನ ಎತ್ಕೊಂಡೈತಾರೆ ಜೈಲಿಗೆ ವಿಡಿಯೋ ಕ್ಯಾಮ್ರಾ ಐತೆ ಈ ವಿಡಿಯೋನೇ ಐತೆ ನನ್ನ ಫ್ರೆಂಡ್ ಸಪೋರ್ಟ್ ಮಾಡ್ತಾನೆ ನಂಗೆ ಸೀದಾ ತಗೊಂಡು ಪೊಲೀಸ್ ಸ್ಟೇಷನ್ ಸಪೋರ್ಟ್ ಯೂಸ್ ಮಾಡ್ತಾರೆ ಇವನ್ ಮೂತಿ ಹೊಲ್ದು ಬಿಡಿ ಸ್ವಲ್ಪ ಗೈಸ್ ವಿತ್ ದಿಸ್ ಇವಾಗ ಜಸ್ಟ್ ಇವಾಗ ಒಂದು ಡೀಲ್ ಆಗದೆ ಡೀಲ್ ನಿನ್ ಮುಖ ತೋರಿಸಿದಾಗ ವಿಡಿಯೋ ಐ ಮೀನ್ ನಿನ್ನ ಜೊತೆಲಿದ್ದಾಗ ವಿಡಿಯೋ ಮಾಡ್ತಾ ಇರ್ಬೇಕಾದ್ರೆ ಹೈಯೆಸ್ಟ್ ವಿಡಿಯೋ ಯಾವ್ದು ಗೊತ್ತಾ ಓಡೋದು ನಿನ್ ಮದ್ವೆ ಸೀಸನ್ ನಿನ್ ಮದ್ವೆಗೆ ಅಂತ ಇನ್ವಿಟೇಷನ್ ಕೊಟ್ಟಿರ್ತೀಯ ನೋಡಕ್ ಬರ್ತೀನಲ್ಲ ಅದು ಹೆವಿ ಓಡುತ್ತೆ ಇಲ್ಲ ಬರೀ ಮಾತು ನಿಜ ಅಂತ ಹೇಳಿದ್ವಾ ಏನ್ ಗೈಸ್ ಇನ್ನು ಓದಿ ಕೆಲ್ಸಕ್ಕೆ ಸೇರ್ಕೋ ಭೂಮಿಕಾ ನೀನು ಸ್ಟಾರ್ಟ್ಅಪ್ ಮಾಡ್ತಲ್ವಾ ಅದಕ್ ಬರ್ತೀನಿ ಅಲ್ಲ ಮದ್ವೆಗ್ ಬರ್ತೀನಿ ಅಂತೆ ನಮ್ದು ಅಂತ ಫ್ರೆಂಡ್ ಹಂಗಲ್ಲ. ಮದ್ವೆ ಮಾಡಿ ಕಳ್ಸತ್ತು ಹಂಗಲ್ಲ ಭೂಮಿಕಾ ನಮ್ದಾದ್ರೆ ಒಂದ್ 5-10 ವರ್ಷ ಆದ್ರೂ ಕೂಡ ನಮ್ ಕೆಲ್ಸ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಂದು ಜಾಸ್ತಿ ಅಂದ್ರೆ ಎಷ್ಟು ಇನ್ನೊಂದ್ 3 ವರ್ಷ ಅಷ್ಟೇ ನಿಂದು ಇಲ್ಲ 4 ವರ್ಷ ಅನ್ಕೋ ಏನೋ ಆ ಮದ್ವೆನೇ ನಿಂದು ಏನಿಲ್ಲ ಬರ್ಕೊಟ್ಟು ನೋಡ್ತೀಯಾ ನೋಡ್ತೀನಿ ಹೇಳೋದು ಬೇಡ ಎಕ್ಸ್ಪೆಕ್ಟೇಷನ್ ಒಂದು ಇಟ್ಕೊಂಡ್ರೆ ನೀನ್ 29 ಯಾರು ಇಕ್ಕಲ್ಲ ನಿನ್ನ 26-27ಗೆ ಆಗ್ಬಿಡ್ತೀಯ ಈ ಮೈಂಡ್ ಸೆಟ್ ಚೇಂಜ್ ಆದ್ರೆ ಉದ್ಧಾರ ಆಗ್ತೀವಿ ಹುಡುಗಿರು ಉದ್ಧಾರ ಆಗ್ತೀವಿ ಅಮ್ಮ ನೀನ್ ಹೋಗ್ತೀಯಮ್ಮ ನೀನ್ 28-29 ಆದ್ರೆ ಹುಡುಗಿ ಮದ್ವೆ ಆಗಲ್ಲ ಅಂತ ಹೇಳ್ತಾ ಇದೀನಿ ಅವ್ನ್ ಮಾತ್ ಯಾರು ಕೇಳ್ತಾರೆ ಬೇಡ ಬಿಡಿ ಬೇಡ ಮದ್ವೆ ಆಗಲ್ಲ ನಮ್ಮ ಮುಖಕ್ಕೆ ಬೀತಾರೆ ಇಂಥ ಹುಡುಗಿನ ಯಾರೋ ಮದ್ವೆ ಆಗಲ್ಲ ಅಂತಲ್ಲ ಆ ರಿಯಾಲಿಟಿ ಹಂಗೆ ಜಾಸ್ತಿ ನಗ್ಬೇಡ ಕತ್ಕು ಇದ್ ಬಿಡ್ತಾರೆ ಕತ್ತಲಿಕ್ಕಿಲ್ಲ ಬ್ಲೇಡು ನಿನ್ ತಲೆ ಎಲ್ಲ ಓಪನ್ ಮಾಡಕ್ಕೆ ಬಿಡು ಭೂಮಿಕಾ ನೀನ್ ನಗೋತರ ಯಾರು ನಕ್ಬಿಟ್ರೆ ವಿಡಿಯೋ ಎಷ್ಟು ಹೊಡೆದು ಗೊತ್ತಾ ಎಷ್ಟು ನೀನ್ ನಗೋತರ ಇವಾಗ ನಗಕ್ಕೆ ಪರ್ಸೆಂಟೇಜ್ ಜಾಸ್ತಿ ಮಾಡ್ತೀಯ ಅವಾಗ ಥ್ಯಾಂಕ್ ಯು
ಇವಾಗ ಮಾತ್ ಬರಲ್ಲ, Blade cut- ಇವಾಗ ಮಾತಾಡಲ್ಲ, ಇವಾಗ ಬ್ಲೇಡು ಕತ್ತತ್ರ ಐತೆ, ಮಾತಾಡೋಕ್ಕಾಗಲ್ಲ ಆಯ್ತಾ. ಹೇರ್ ವಾಶ್ ಮಾಡ್ಸ್ಕೊಬೇಕಾ ನೀನು? ಅದೇ ನೀರ್ ಹಾಕ್ತಾರಲ್ಲ. ದೇವ್ರು 2 ಕೈ ಕೊಟ್ಟಿದ್ದಾರೆ, ಮನೇಲಿ ಶಾಂಪೂ ಕೊಟ್ಟಿದ್ದಾರೆ, ದುಡಿತಾನೆ, ಇವನೇ ತೊಳ್ಕೊಂಬೋತಾನೆ ತಲೆನಾ, ಅದಕ್ಕೂ ಸಲೋನ್. ನೀವೇನ್ ಬಿಡ್ರಿ ಸಾವುಕಾರ ಮುಂದೆ. ದೇವರು ಇರೋದಕ್ಕೆ ಅಂತ ಮನೆ ಕೊಟ್ಟಿದ್ದಾನೆ, ಆದ್ರೆ ನೀನು ರೆಸಾರ್ಟ್ಗೆ ಟ್ರಿಪ್ಪಿಗೆ ಎಲ್ಲರೂ ಹೋದಾಗ ಬೇರೆ ಮನೆಗೆ ಯಾಕಿರ್ತೀಯ? ಇವಾಗ ನಾನು ನೋಡ್ರಿ ಏನ್ ಅನಿಸ್ತಾ ಇದೆ? ಸ್ವಲ್ಪ ಚೆನ್ನಾಗಿ ಈಗ ಹೇರ್ ಕಟ್ ಮಾಡಿಸ್, ಓಕೆ ಓಕೆ, ಆರೆಂಜ್ ಎಲ್ಲ ಇದೆಯಾ? ಚೇಂಜಸ್ ಗೊತ್ತಾಗಿಲ್ಲ ಗೈಸ್. ಚೇಂಜಸ್ ಆಗೋ ಟೈಮ್ ಬರ್ತದೆ ಭೂಮಿಕ, ಗೊತ್ತಾಯ್ತದ ನಿಂಗೆ. ಅಷ್ಟೇ ಅಲ್ಲ. ಕೂದ್ಲಿರ್ಲಿಲ್ಲ, ಇವಾಗ ಇನ್ನೂ ಕೂದ್ಲಿಲ್ಲ. ಏನಿದು? ಏನಿದು ಕರ್ರಿಗೆ ಏನ್ ಕಾಣಿಸ್ತಾ ಇಲ್ಲ ನಿಂಗೆ? ಸೈಡಲ್ಲಿ ಚೇಂಜಸ್ ಕಾಣಿಸ್ತಾ ಇಲ್ಲ ಅಂತ್ಯಾ? ಈ ಸೈಡಲ್ಲಿ ಏನೇನಿದು? ಯು ಆರ್ ಲೂಸಿಂಗ್ ಯು ಆರ್ಗ್ಯುಮೆಂಟ್ ಭೂಮಿಕಾ. ಕ್ರಾಪ್ ಲೈನ್ ಕ್ರಾಪ್ ಅಂತಾರೆ, ಯಾವ್ದು? ಕ್ರಾಪ್ ಅಲ್ಲ, ನೀನ್ ಕ್ರಾಪ್. ಮತ್ಲಬ್ control. ಬಿಡ್ಬೇಕು ನೀನ್ ಅಲ್ಲಿ, ಪನಿಷ್ಮೆಂಟ್. ಎಲ್ಲಿ ಬಿಡ್ಬೇಕು? ಮಲ್ಲಿಕಾ. ಓಕೆ. ಓವರ ಆಯ್ತಾ? ಡಿಫ್ರೆನ್ಸ್ ತುಂಬಾ ಕಾಣಿಸ್ತೈತೆ? ಚೆನ್ನಾಗಿ ಕಾಣಿಸ್ತಿದ್ಯಾ. ವಾವ್, ದೃಷ್ಟಿ ತೆಗಿಯಂಗೆ, ದೃಷ್ಟಿ ಚಿರಿನೋವು ತೆಗಿಯಂಗೆ. ಮಗಳೇ. ಕಿರಣ್ ಬೈ. ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಆ್ಯಕ್ಚುಲಿ ನನ್ನ ಕಸಿನ್ ಕಿರಣ್ ತುಂಬ ಇಂಟ್ರೋವರ್ಟು, ಅದರ ಒಂದು ಮಾತು ಆಡೋಕ್ಕಾಗಿಲ್ಲ, ಅಷ್ಟು ಸೈಲೆಂಟಾಗಿ ಓದಿದ್ದ. ನಾನು ಮಾತಾಡಿದ್ರು ಕೂಡ ಮಾತಾಡ್ತಾ ಇರಲಿಲ್ಲ, ಅಷ್ಟು ಹಂಗೆ ಆಗೋಗ್ಬಿಟ್ಟಿದ್ದ. ಅದಕ್ಕೆ ಅವನೇ ಒಯ್ತೀನಿ ಅಂತ ನಿಂತ್ಕೊಂಡ್ಬಿಟ್ಟಿದ್ದ. ಇನ್ನು ಹೇಳ್ಕೊಂಡ್ರೆ ಬೇಜಾರಾಗ್ತೀನಿ ಅಂದ್ಬಿಟ್ಟು ಬಾಯ್ ಅಂತೇಳಿ ಕಳಿಸ್ಕೊಂಡೆ. ಸೊ ಇದಾದ್ಮೇಲೆ ಇನ್ನು ಇನ್ನೇನೆಲ್ಲ ಆಯಿತು, ನೆಕ್ಸ್ಟ್ ಇಲ್ಲೆಲ್ಲ ಕರ್ಕೊಂಡು ಹೋದೆ, ಯಾರ್ಯಾರನ್ನೆಲ್ಲ ಎಲ್ಲ ಕರ್ಕೊಂಡು ಹೋದೆ ಅವನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ ಹಿಂಗೆ ಸಪೋರ್ಟ್ ಮಾಡ್ತಾರೆ. ಮತ್ತು ಈ ವಿಡಿಯೋದಲ್ಲಿ ಯಾವ ಪಾರ್ಟು ಜಾಸ್ತಿ ಇಷ್ಟ ಆಯಿತು ಅಂತ ಒಂದು ಹಂಗೆ ಟೈಮ್ ಫ್ರೆಂಡ್ಸ್ ಅಂತ ಮೆನ್ಷನ್ ಮಾಡಿ, ಇಲ್ಲ ಸ್ವಲ್ಪ ಜಾಸ್ತಿ ಕಾಮಿಡಿ ಥಿಂಗ್ಸ್ ಬಿಡಿದೆ ಅಂತ ಅನ್ಕೊಂಡಿದ್ದೀನಿ. ದಟ್ ಯು ಲೈಕ್ ಇಟ್. ಸೊ ನೆಕ್ಸ್ಟ್ ವೀಡಿಯೋಸ್ ಇವರು ಹೇಳೋಕ್ಕಾಗೋ ಅಷ್ಟೇ. ಸೊ ಅಷ್ಟೇ ವಿಷಯ. ಪ್ಲೀಸ್ ಮತ್ತೆ ಸಿಗೋಣ. ಆಲ್ಸೋ ಒನ್ ಮೋರ್ ಪಾಯಿಂಟ್, ಎಲ್ಲದನ್ನು ಆ್ಯಸ್ ಎನ್ ಎಂಟರ್ಟೈನ್ಮೆಂಟ್ ತಗೊಳ್ಳಿ, ಯಾವುದನ್ನು ಸೀರಿಯಸ್ ಆಗಿ ತಗೊಳಕ್ಕೆ ಹೋಗ್ಬೇಕು.